ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನ್ ನಿಮ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕಾಗಿತ್ತು. ಹೇಳಮ್ಮ. ಅದು ಸ್ವಲ್ಪ ದಿನದವರೆಗೂ ನಮ್ಮೂರ್ ಮೈಲಾರ್ಪುರಕ್ಕೆ ಹೋಗ್ ಬರೋಣ ಅನ್ಕೊಂಡಿದೀನಿ. ಮೈಲಾಪುರಲ್ಲಿ ನಿನಗ್ಯಾರಮ್ಮ ಇದ್ದಾರೆ? ನನಗೆ ಅಂತ ಅಲ್ಲಿ ಯಾರೂ ಇಲ್ಲ ಯಜಮಾನ್ರೆ. ನಮ್ದೊಂದು ಜಮೀನಿತ್ತು, ಅದ್ರ ಮೇಲೆ ಕೇಸ್ ಇತ್ತು. ಈಗ ಜಮೀನು ನಮ್ ಕಡೆ ಆಗಿದೆ ಅಂತ ಲಾಯರ್ ಅವರು ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ. ಆ ಊರಿನ ಮೇಲೆ ಆಸೆ, ಜಮೀನ್ ಮೇಲೆ ಆಸೆ ಎಲ್ಲ ಬಿಟ್ಬಿಟ್ಟಿದ್ದೆ ಯಜಮಾನ್ರೆ. ಋಣ ಇತ್ತು ಅಂತ ಅನ್ಸುತ್ತೆ, ಮತ್ತೆ ನಮ್ಗೆ ಕೈ ಸೇರಿದೆ. ಅಲ್ಲ ಭೂಮಿ, ಊರಿಗೆ ಹೋಗ್ತೀನಿ ಅಂದ್ರೆ ಎಷ್ಟ್ ದಿನ ಹೋಗಿ ಬರ್ತೀಯಾ? ಒಂದು 2 ವಾರ ಅಮ್ಮವ್ರೆ. ನೀನ್ 2 ವಾರ ಹೋಗ್ ಬಂದ್ರೆ ಇಲ್ಲಿ ನಮ್ ಕೈ ಕಾಲೇ ಓಡಾಡಲ್ಲಮ್ಮ. ಬೇಕಾದ್ರೆ ಗೋಪಾಲಂಗೆ ಹೇಳಿ ಕಳಿಸ್ತೀನಿ, ಅವ್ನ್ ಹೋಗಿ ವಿಚಾರಿಸ್ಕೊಂಬರ್ಲಿ, ಆಮೇಲೆ ನೀನ್ ಹೋಗುವಂತೆ. ಅಯ್ಯಯ್ಯೋ, ಸುಮ್ನೆ ಗೋಪಾಲಂಗೆ ಯಾಕೆ ತೊಂದ್ರೆ ಕೊಡೋದಮ್ಮವ್ರೆ? ನನಗೂ ನನ್ನ ಊರಿನ ನೆನಪು ತುಂಬಾ ಕಾಡ್ತಾ ಇದೆ, ಅದಕ್ಕೋಸ್ಕರ. ಈ ನೆಪ್ಪಲ್ಲಾದ್ರೂ ಹೋದ್ರೆ ಮನ್ಸಿಗೊಂದ್ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ. ಅಲ್ಲಮ್ಮ, ಅಲ್ಲಿ ಯಾರು ಇಲ್ಲ ಅಂತ ಹೇಳ್ತೀಯ. ಅಷ್ಟು ದಿವಸ ಅಲ್ಲಿ ಹೋಗಿ ಏನ್ ಮಾಡ್ತೀಯಾ? ನಿಮ್ ಲಾಯರ್ ಯಾರು ಅಂತ ಹೇಳು, ಅವ್ರನ್ನ ಇಲ್ಲೇ ಕರ್ಸೋಣ. ಅದೇನ್ ಜಮೀನ್ ವ್ಯವಹಾರ ಇದೆ ಅದನ್ನ ಇಲ್ಲೇ ಮುಗಿಸೋಣ. ಇಲ್ಲ ನೀನು ಹೋಗ್ಲೇಬೇಕು ಅನ್ನೋದಾದ್ರೆ ಬೆಳಿಗ್ಗೆ ಹೋಗಿ ಸಂಜೆ ಬಂದ್ಬಿಡು. ನಾನ್ ನಿನಗೆ ಮನಸ್ಸಿಗೆ ಬೇಜಾರು ಮಾಡ್ತೀನಿ ಅಂತ ಮಾತ್ರ ತಿಳ್ಕೊಬೇಡಮ್ಮ. ಯಾಕೆಂದ್ರೆ ನಿನ್ನ ಕೈ ರುಚಿ ಬಿಟ್ಟಿರಕ್ಕಾಗಲ್ಲ ನೋಡು, ಅದಕ್ಕೆ ಸ್ವಲ್ಪ ಬಲವಂತ ಮಾಡ್ತಾ ಇದ್ದೀನಿ ಅಷ್ಟೇ. ಯಜಮಾನ್ರೆ, ನನ್ಗೂ ಇಲ್ಲಿನ ಪರಿಸ್ಥಿತಿ ಅರ್ಥ ಆಗುತ್ತೆ. ನನ್ಗೂ ಕೂಡ ನನ್ನ ಊರಿನ ಮೇಲೆ ಬಾಂಧವ್ಯ ಅನ್ನೋದಿರುತ್ತಲ್ವಾ. ಅಲ್ಲಿ ನನ್ನ ಬೆಳ್ದಿದ್ ಮನೆ ಇದೆ. ಹೀಗೆ ಹೋಗಿ ಹಾಗ್ ಬಂದ್ಬಿಡಕ್ಕಾಗಲ್ಲ ಯಜಮಾನ್ರೆ. ಕನಿಷ್ಠ ಪಕ್ಷ 1 ವಾರನಾದ್ರೂ ಕಳಿಸ್ಕೊಡಿ, ದಯವಿಟ್ಟು ಇಲ್ಲ ಅನ್ಬೇಡಿ ಯಜಮಾನ್ರೆ. ಆಯ್ತಮ್ಮ, ನಿನ್ನ ಮನಸ್ಸಿಗೆ ಸಂತೋಷ ಆಗೋದಾದ್ರೆ ಹೋಗ್ಬಿಟ್ ಬಾ. ಸರಿ ಯಜಮಾನ್ರೆ. ಇದು ಭೂಮಿನೆಲ್ಲ ಕಳಿಸ್ತಿರೋ ಹಾಗಿದೆ. ಊರಲ್ಲೇನೋ ಜಮೀನ್ ವ್ಯವಹಾರ ಇದೆಯಂತೆ, ಅದನ್ನ ಮುಗಿಸ್ಕೊಂಡು 1-2 ವಾರ ಬಿಟ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಒಪ್ಪಿಗೆ ಕೊಡ್ತಾ ಇದೆ ಅಷ್ಟೇ. ಮಾವ, ನೀವು ಒಪ್ಪಿಗೆ ಕೊಟ್ಟಾಕ್ಷಣ ಅವಳು ಹಾಗೆಲ್ಲ ಹೋಗಕ್ಕಾಗಲ್ಲ ಮಾವ. ಯಾಕೆ ಅಂದ್ರೆ ನಿನಗೆ ಪರ್ಮಿಷನ್ ಕೊಡ್ಬೇಕಾಗಿರೋರು ಬೇರೆನೇ ಇದ್ದಾರೆ. ಅಲ್ಲೇ ಅಳ್ಳೆ ಅಂದ್ರೆ ನಮ್ಮನೆ ವಿಚಾರಕ್ಕೆ ಇವಳಿಗೆ ಬೇರೆ ಯಾರೋ ಯಾಕೆ ಪರ್ಮಿಷನ್ ಕೊಡ್ಬೇಕು? ಅತ್ತೆಮ್ಮ, ಈಗ ಪರಿಸ್ಥಿತಿ ಮೊದಲನೇ ಹಾಗಿಲ್ಲ. ಮಿನಿಸ್ಟರ್ ಮೇಲೆ ಕೊಲೆ ಅಟ್ಯಾಕ್ ಆಗಿದೆ, ಆ ಕೇಸೇ ಇನ್ನೂ ಮುಗಿದಿಲ್ಲ. ಆ ಮನೆ ಹಾಡ್ರು ಬೇರೆ ಅನುಮಾನ ಸೂರ್ಯವಂಶದವ್ರ ಮೇಲೆ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಪೊಲೀಸ್ನವ್ರು ಬಂದು ವಿಚಾರಿಸ್ಕೊಂಡು ಹೋಗಿರೋದೆಲ್ಲ ನಿಮ್ಗೆ ಗೊತ್ತಲ್ಲ ಅತ್ತೆಮ್ಮ. ಪೊಲೀಸ್ನವ್ರ ಪ್ರಕಾರ ಈ ಮನೆಯವರೇ ಆಗ್ಲಿ, ಈ ಮನೇಲಿ ಕೆಲಸ ಮಾಡೋರು ಯಾರೇ ಆಗ್ಲಿ, ಅವ್ರ ಪರ್ಮಿಷನ್ ಇಲ್ಲದೆ ಊರ್ ಬಿಟ್ಟು ಹೋಗೋ ಹಾಗಿಲ್ಲ. ನಾವೆಲ್ಲೇ ಹೋಗ್ಬೇಕಂದ್ರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡೇ ಹೋಗ್ಬೇಕು. ಅಪ್ಪಿತಪ್ಪಿ ಭೂಮಿನೇನಾದ್ರೂ ನಾವು ಕಳಿಸಿದ್ರೆ ನಮಗ್ ತೊಂದರೆ ಆಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ ಮಾವ, ಅನುಮಾನದ ದೃಷ್ಟಿ ಮೇಲೆ ಭೂಮಿನ ಅರೆಸ್ಟ್ ಮಾಡಿದ್ರು ಮಾಡಬಹುದು. ಈ ತರ್ಲೆ ತಾಪತ್ರೆ ಎಲ್ಲ ಬೇಕಾ? ಬೇಡ ಅಳಿ ಅಂದ್ರೆ, ಈಗಾಗ್ಲೇ ನಮ್ಮ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಇದ್ರ ಜೊತೆಗೆ ಮತ್ತೊಂದು ಸೇರ್ಕೊಂಡ್ರೆ ನಮಗೆ ಕಷ್ಟ. ಪಾಪ ಭೂಮಿಗೆ ಯಾರು ಇಲ್ಲ, ಅವಳು ನಮ್ಮ ಮಗಳು ಅಂತ ನಾವು ತುಂಬಾ ಹಚ್ಕೊಂಡ್ಬಿಟ್ಟಿದೀವಿ. ಅಂಥದ್ರಲ್ಲಿ ಪೊಲೀಸ್ ಕೇಸ್ ಅಂತ ಅಳೀತಾ ಇದ್ರೆ ನಮ್ಮ ಮನ್ಸಿಗೆ ತುಂಬಾ ನೋವಾಗುತ್ತೆ. ಈಗ ಕರೆಕ್ಟಾಗಿ ಹೇಳಿದ್ರಿ ಅತ್ತೆಮ್ಮ. ಭೂಮಿ, ಈ ಕೇಸ್ ಇತ್ಯರ್ಥ ಆಗೋವರೆಗೂ ನೀನ್ ಊರಿನ ಆಸೆನ ಬಿಟ್ಬಿಡು. ನೀನ್ ಇಲ್ಲಿರೋದೇ ಸೇಫು. ಭೂಮಿ, ಅಳಿಯಂದ್ರು ಹೇಳ್ತಾ ಇರೋದು ಸರಿಯಾಗೇ ಇದೆಯಮ್ಮ. ಇದೆಲ್ಲ ಮುಗಿಯೋವರೆಗೂ ನೀನು ಇಲ್ಲಿರೋದೇ ಒಳ್ಳೇದು. ಆಗ್ಲಿ ಯಜಮಾನ್ರೆ. ಅಳಿಯಂದ್ರೆ ಅತ್ತೆಮ್ಮ, ಭಾಗ್ಯಮ್ಮ ಅವ್ರು ಹೇಗಿದ್ದಾರೆ? ಈಗ ಪರವಾಗಿಲ್ಲ ಅತ್ತೆಮ್ಮ, ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ.
ಓ ಆದ್ರೆ ಅವ್ರು ಇನ್ನೂ ಈ ಘಟನೆಯಿಂದ ಹೊರಗಡೆ ಬಂದಿಲ್ಲ. ಕರ್ಣನ್ಗೆ ನ್ಯಾಯ ಕೊಡ್ಸಕ್ಕಾಗ್ಲಿಲ್ವಲ್ಲ ಅನ್ನೋ ಚಿಂತೆ ಅವ್ರನ್ನಿನ್ನೂ ಕಾಡ್ತಿದೆ. ಅಳೇಂದ್ರೆ ಅವ್ರನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ? ಸರಿಯಾಗಿ ಗೊತ್ತಿಲ್ಲ ಮಾವ, ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಏನ್ ಭೂಮಿ ಅವರೇ, ನಿಮ್ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಾ? ಇದನ್ನಲ್ಲ ನಾಗೇಂದ್ರ, ಯಾವಾಗ್ಲೂ ನನ್ ದಾರಿಗೆ ಅಡ್ಡ ಬರ್ತಾನೆ ಇರ್ತಾನೆ. ಹೇಗೋ ಅಜ್ಜಿ ತಾತ ಇದ್ರು, ಅವ್ರನ್ನ ಹೇಗಾದ್ರೂ ಮಾಡಿ ಒಪ್ಸ್ಬಿಡೋಣ ಅಂದ್ರೆ ಒಕ್ಕರ್ಸ್ಕೊಂಡ್ಬಿಟ್ಟ ಬಂದು ಪೀಡೆ. ನಾವ್ ಅನ್ಕೊಂಡಂಗೆಲ್ಲ ಏನು ಆಗಲ್ಲ ಭೂಮಿ ಅವರೇ. ಅನ್ಕೊಳ್ಳೋದೆಲ್ಲ ಆಗೋದಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಆ ಮುನೇಂದ್ರ ಮಟ್ಟ ಗೋಪಾಲ, ಮೆಲ್ಲಗ್ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ಟಾರು. ಸಾರಿ ಭೂಮಿ ಅವರೇ. ಆ ಬಾಂಡ್ಲಿ ನಾಗೇಂದ್ರಣ್ಣ ನಿಮ್ ಕೆಲ್ಸಕ್ಕೆ ಕಲ್ಲು ಹಾಕಿದ್ದ ಅನ್ನೋ ವಿಷಯಕ್ಕೆ ನಿಮ್ಗೆ ಎಷ್ಟು ಕೋಪ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಆ ನೆಪದಲ್ಲಾದ್ರೂ ನೀವು ಇಲ್ಲೇ ಉಳ್ಕೊಂಡ್ರಲ್ಲ, ಅದಕ್ಕೆ ನನಗೆ ಸಮಾಧಾನ ಇದೆ. ಗೋಪಾಲ, ಅಲ್ಲ, ನನ್ನ ಧೈರ್ಯ ನನ್ನ ಜೊತೆಗಿದೆ ಅಂತ ಹೇಳ್ತಾ ಇದ್ದೀನಿ, ತಪ್ಪಾ? ಛೇ, ಅಕುಲ್, ನಿತ್ಕೋ ಕಂದ. ನಿನಗಿಷ್ಟ ಅಂತ ಫ್ರೈಡ್ ರೈಸ್ ಮಾಡಿದ್ದೀನಲ್ವಾ, ಬಾಯಿಲಿ ಬಾ ತಿನ್ನು ಬಾ. ಒಂದೇ ಒಂದ್ ತುತ್ತು ತಿನ್ನು ಕಂದ. ನನಗೆ ಅಮ್ಮ ಬೇಕು. ಮೊದ್ಲು ಊಟ ಮಾಡು, ಆಮೇಲೆ ಅಮ್ಮನ್ ಕರ್ಕೊಂಡ್ ಬರ್ತೀನಿ, ಸರಿನಾ? ನನಗೆ ಊಟ ಬೇಡ. ಅಕುಲ್, ಕೂತ್ಕೋ. ಅಜ್ಜ ತಿನ್ಸಿದ್ರೆ ಊಟ ಮಾಡ್ತೀಯ? ಬೇಡ. ಅಲ್ಲಪ್ಪ, ನೀನು ಊಟನೇ ಮಾಡದೆ ಹೋದ್ರೆ ನಿನ್ಗೆ ಶಕ್ತಿ ಹೇಗೋ ಬರುತ್ತೆ? ನನಗಿರೋ ಶಕ್ತಿನೇ ಸಾಕು. ಕಂದ, ಇದ್ ನಿನ್ ಫೇವ್ರೆಟ್ ಊಟ ಅಲ್ವಾ? ನಮ್ಮ ಅಮ್ಮನೇ ಫೇವ್ರೆಟ್. ಅಮ್ಮ ಬರೋವರೆಗೂ ನಾನು ತಿನ್ನಲ್ಲ. ಏ ಪದ್ಮಿನಿ, ಊಟ ಮಾಡ್ಸೋದು ಒಂದು ದೊಡ್ಡ ಕೆಲ್ಸನಾ? ಊಟ ಮಾಡ್ಸೋದು ಒಂದು ಕಲೆ ಇದ್ದ ಹಾಗೆ. ಕೊಡಿಲ್, ನಾನ್ ಮಾಡಿಸ್ತೀನಿ. ಬಂಗಾರಿ, ನೋಡು, ಅಜ್ಜಿ ತಿನ್ನಿಸ್ತಾರೆ. ಹಠ ಮಾಡದೆ ತಿನ್ಬೇಕು, ಸರಿನಾ? ಆ ಮಾಡು, ತಿನ್ನಪ್ಪ ತಿನ್ನಪ್ಪ. ನೋಡು, ನನ್ನ ಆಂಟಿ ಅಷ್ಟು ಸಾಫ್ಟ್ ಅಲ್ಲ, ತುಂಬಾ ಸ್ಟ್ರಿಕ್ಟು. ಸುಮ್ನೆ ಊಟ ಮಾಡು. ನನಗೆ ಬೇಡ ಅಜ್ಜಿ. ಹಠ ಮಾಡ್ಬೇಡ, ಬಾಯ್ ತೆಗಿ. ಬೇಡ. ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ. ಹಿಡಿ, ತಗೋ ತಗೋ.